ಮಾಡಿ ನಾನು ಯಾರನ್ನು ಲೈಫಲ್ಲಿ ಸ್ಪೇರ್ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ವಾಲ್ಮೀಕಿ ಜಯಂತಿ ದಿವಸನೇ ಅವರಿಗೆ ಹೇಳಿದ್ದೇನೆ, ದಯಮಾಡಿ ನಮ್ಮ ರಕ್ಷಣೆ ಮಾಡಿ ಅಂತೇಳಿ. ಇದರಲ್ಲಿ ಬರೀ ರಾಜ್ಯ ಸರ್ಕಾರದಲ್ಲ, ಈ ವರ್ಗದಿಂದ ಹೋಗಿರುವಂಥ ಜನ ಏನು ಮಾಡ್ತಾ ಇದ್ದಾರೆ? ಈ ವರ್ಗದಿಂದ ಹೋಗಿದ್ದಾರಲ್ಲಪ್ಪ, MLAಗಳು, MLCಗಳು, MP ಗಳು ಏನು ಮಾಡ್ತಾ ಇದ್ದಾರೆ? ಇವ್ರ ಜವಾಬ್ದಾರಿನೂ ಇದೆಯಲ್ವಾ? ಯಾಕೆ ಬಾಯಿ ಬಿಡ್ತಾ ಇಲ್ಲ? ಸೊ ಅವರು ಮಾಡದೇ ಇರುವಂಥ ಸ್ಥಿತಿಯಲ್ಲಿ ಮತ್ತೆ ಜನರಲ್ ಆಗಿ ಇಲ್ಲಿ ಓಟ್ ಹಾಕಿಸ್ಕೊಂಡಿದ್ದಾರೆ. ನನಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಇಬ್ಬರು ಮನೆ ಗಲಾಟೆ ಆಗಿ ವಾಲ್ಮೀಕಿ ಸ್ಟ್ಯಾಚ್ಯೂ ಗಲಾಟೆ ಮಾಡಿದ್ರು. ನಾನು ಕೇಳ್ತೇನೆ ನಿಮ್ಮ ಮೂಲಕ, ನಮ್ಮ ಓಟ್ ಹಾಕ್ಸ್ಕೊಂಡಿದ್ದೀರಲ್ರಿ ಮಿಸ್ಟರ್ A ರೆಡ್ಡಿ, B ರೆಡ್ಡಿ, ಏನ್ರಿ ವಾಲ್ಮೀಕಿ ಜನಾಂಗದ ಇಶ್ಯೂಸನ್ನು ಫೈಟ್ ಮಾಡಿದ್ದೀರಿ? ಏನು ಮಾಡಿದಿರಿ? ಏನು ಮಾಡಿದಿರಿ? ಯಾವ ಇಶ್ಯೂ? ಯಾರಿಗಾದ್ರೂ ಬೋರ್ವೆಲ್ ಕೊಡಿಸಿದ್ದೀರಾ? ಯಾರಿಗಾದ್ರೂ ಟ್ರ್ಯಾಕ್ಟರ್ ಕೊಡಿಸಿದ್ದೀರಾ? ಯಾರಿಗಾದ್ರೂ ಸ್ಕಾಲರ್ಶಿಪ್ ಅದನ್ನು ಬಿಡುಗಡೆ ಮಾಡಿಸಿದ್ದೀರಾ? ಅಥವಾ ಯಾರು 6% ಈ ನಮ್ಮ ರಿಸರ್ವೇಷನ್ 56% ಸ್ಟೇ ಆಗಿರೋದ್ರ ಬಗ್ಗೆ ಹೌಸಲ್ಲಿ ಮಾತನಾಡಿದ್ದೀರಾ? ನಮ್ಮ ಓಟು, ನಮ್ಮ ನಾಳೆ ನಿಮಗೆ ಬೇಕು ಓಟ್ ಅನ್ನೋ ಆಗಿದ್ರೆ ಬಾಯ್ ಬಿಡ್ರಿ. A ಇರಲಿ, B ಇರಲಿ, C ಇರಲಿ, ಅದನ್ನು ಬಿಟ್ಟು ಕೇವಲ ಓಟ್ಗೋಸ್ಕರ ನಾಟಕ ಆಡೋದನ್ನ ಇನ್ನು ಮುಂದೆ ನಡೆಯೋದಿಲ್ಲ. ಈ SC, ST, OBC ಜನಾಂಗ ಇವತ್ತು ಜಾಗೃತರಾಗಿದ್ದಾರೆ. ಜಾಗೃತರನ್ನಾಗಿ ಮತ್ತಷ್ಟು ಮಾಡ್ತೇವೆ. ಯಾವುದೇ ಪರಿಣಾಮಗಳನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ರಾಜಕಾರಣ ಅಂತ ಹೇಳಿದ್ರೆ ಕೇವಲ MLA ಆಗೋದು, MLC ಆಗೋದು, MP ಆಗೋದಲ್ಲ. ಸಮಾಜದ ಜನತೆ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಮಾಡ್ತಕ್ಕಂಥ ಕೆಲಸವೇ ರಾಜಕಾರಣಿಯ ಕೆಲಸ. MLA ಆಗಲಿ, MLC ಆಗಲಿ, MP ಆಗಲಿ ಬರೇ ದುಡ್ಡು ಮಾಡ್ಕೊಳ್ಳೋದು ಅಥವಾ ಮಜಾ ಹೊಡ್ಕೊಳ್ಳೋವಂಥದ್ದು ಅಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ನಮಗೆ ಗೊತ್ತು, ಹೋರಾಟ ಮಾಡಿ ಇದನ್ನ ನಮ್ಮ ST ಮಾಡಿಸ್ಬೇಕಾದ್ರೆ ಏನೆಲ್ಲ ಮಾಡಿದ್ದೇವೆ ಅಂತ ಹೇಳಿ. ನಿಮ್ಮ ಮೂಲಕ SCಗಳಲ್ಲೂ ವಿನಂತಿ ಮಾಡ್ತೇನೆ, ಅಪ್ಪ ನಾವು ಹೋರಾಟ ಮಾಡಿದಂಥ ಸಮಯದಲ್ಲಿ ನಿಮ್ದು ಜಾಸ್ತಿ ಆಗಿದೆ. ಇಂಟರ್ನಲ್ ರಿಸರ್ವ್ 0.5 ಜಾಸ್ತಿನೋ ಕಡಿಮೆನೋ, ಜಾಸ್ತಿನೋ ಕಡಿಮೆ, ಇಲ್ಲಿ 2% ಹೋಗ್ತಾ ಇದೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ರಯ್ಯ. ಅಲ್ಲಿ ಲೆಫ್ಟ್ಗೆ ಎಷ್ಟು, ರೈಟ್ಗೆ ಎಷ್ಟು, ಆಮೇಲೆ ಬೋವಿಗೆ ಎಷ್ಟು, ಲಂಬಾಣಿಗೆ ಎಷ್ಟು, 0.5 0.2 ಇಲ್ಲಿ ನಿಮ್ಮ ಕಣ್ಣು ಮುಂದೆನೇ 2% ಕಡಿಮೆ ಆಗ್ತಾ ಇದೆ. ಬರೇ ನಮ್ಮದು ಅಷ್ಟೇ ಅಲ್ಲ. ಸೊ ಹಾಗಾಗಿ ಇವತ್ತು ಜವಾಬ್ದಾರಿ ಇರುವಂಥದ್ದು MLAಗಳ ಮೇಲೆ, MP ಗಳ ಮೇಲಿದೆ, ಮಂತ್ರಿಗಳ ಮೇಲಿದೆ, ಮುಖ್ಯಮಂತ್ರಿಗಳ ಮೇಲಿದೆ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಮೇಲಿದೆ, MP ಗಳ ಮೇಲೂ ಸಹ ಇದೆ. ಈ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಆಗ್ರಹಪೂರ್ವಕ. ಯಾಕಂದ್ರೆ ಸುಮ್ಮನೆ ನಾವು ಬೀದಿಗಿಳಿತೀವಿ ಅಂತ ಹೇಳಿದ್ರೆ ನಗುಪಾಟ್ಲಿಗೆ ಈಡಾಗಬಾರ್ದಲ್ವಾ? ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕಲ್ವಾ? ಯಾವುದು? ಆಮೇಲೆ ನೀವು ಹೇಳಿದ್ರಿ ಮೇ ಜೂನ್ ವರೆಗೆ ನೋಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ, ಬೀದಿಗಿಳಿತೀವಿ ಅಂತ. ಅದು ಆಗ್ಬೋದು ಅಂತ ದಯಮಾಡಿ ಪದ ಬಳಸಿದ್ದು ನಾನು ಉಗ್ರ ಹೋರಾಟ ಅಂತ. ನಾನು ಹೋರಾಟ ನಾನು ಅಹಿಂಸಾತ್ಮಕವಾಗಿ ಅನ್ನೋಂಥ ಪದ ಬಳಸಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.